ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಆರೋಶಕ್ಕೆ ಎಲ್ಲರೂ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರ ಒತ್ತಾಯ ಇರುವಂತದ್ದು ಪರಿಹಾರ ವಿಚಾರ ಮತ್ತೆ ರಸ್ತೆ ಅಗಲೀಕರಣ ವಿಚಾರ, ಈ ಸರ್ವಿಸ್ ರೋಡ್ ವಿಚಾರ. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಿಮ್ದು ಪ್ರಮುಖ ಬೇಡಿಕೆ ಏನು? ನೋಡಿ, ಅವ್ರು ಸತ್ತಿದ್ದಾರೆ, ಸಾಯಬಾರ್ದಾಗಿತ್ತು. ಅದು ನಮ್ಮ ಮಕ್ಳಿದ್ದಂಗೆ, ಅವ್ರನ್ನ ಇನ್ನು ಉಳ್ಸಕ್ ಆಗಲ್ಲ. ಆದ್ರೆ ಮುಂದೆ ಮತ್ತೆ ಮಕ್ಕಳನ್ನ ಸಾಯಿಸಕ್ಕೆ ನಮ್ ಕೈಲಿ ಆಗಲ್ಲ. ಆದ್ರಿಂದ ರೋಡಿನ ಉತ್ತಕರಣ ಇರ್ಬೋದು, ಅದನ್ನ ನೀಟಾಗಿ ಮಾಡ್ಬೇಕು. ಮತ್ತೆ ರಸ್ತೆಯಲ್ಲಿ ಹಂಸ ಹಾಕ್ಬೇಕು. ಇಲ್ಲಿ ನಾವು ಯಾವ್ದೇ ಸ್ಥಳೀಯ ರಾಜಕೀಯ ಮಾಡ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಆಗಿರೋ ನೋವನ್ನು ಹೇಳ್ತಾ ಇದೀವಿ. ಇವರು ಇದೇ ಆರೋಗ್ಯ ಸರ್ ಬೇರೆ ಕಡೆ ಹೋದ್ರೆ 50 ಲಕ್ಷ ಪರಿಹಾರ ಕೊಡ್ತಾರೆ. ಉಡುಪಿಲಿ ಒಬ್ಬ ಸತ್ರೆ ಇವ್ರ ಪಕ್ಷದ ವತಿಯಿಂದ ಇಲ್ಲಿ ಇದೇ ಹಿಂದೂ ಕಾರ್ಯಕರ್ತರು ಇದೇ ಗಣಪತಿ ಕಾರ್ಯಕ್ರಮದಲ್ಲಿ ಸತ್ತಿದ್ದಾರೆ. ಇವ್ರು ಏನ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಒಂದು ಡೆಲ್ಲಿ ಫ್ಲೈಟ್ ಅಲ್ಲಿ ಸತ್ರೆ 1 ಲಕ್ಷ 1 ಕೋಟಿ, ಸಾರಿ ತಪ್ಪಾಯ್ತು, 1 ಕೋಟಿ ಕೊಡ್ತಾರೆ. ಅದೇ ಸ್ಟೇಡಿಯಂ ಅಲ್ಲಿ ಸತ್ರೆ 50 ಲಕ್ಷ ಕೊಡ್ತಾರೆ. ಸ್ಟೇಡಿಯಂ ಅಲ್ಲಿ ಸತ್ತಾಗ ಕಾರಣ ಯಾರು, ರಾಜೀನಾಮೆ ಯಾರು ಕೊಡ್ತೀನಿ ಅಂತ ಕೇಳ್ತಿದ್ರಲ್ಲ, ರಾಜೀನಾಮೆ ಬೇಡ, ನಮ್ಗೆ ಇವ್ರಿಗೆ ಏನ್ ಕೊಡ್ತಾರೆ, ಮಕ್ಕಳಿಗೆ ಸತ್ತಿರಂತರ ಏನ್ ಕೊಡ್ತಾರೆ ಕೇಳಿ. ಇವಾಗ ಸರ್ಕಾರ ಕೊಟ್ಟಿರೋ ಪರಿಹಾರ 5 ಲಕ್ಷ ಏನ್ ಸಾಕಾಗುತ್ತೆ? ಒಂದ್ ಮಕ್ಳು ಇಂಜಿನಿಯರಿಂಗ್ ಓದ್ಸಕ್ಕೆ 5 ಲಕ್ಷ ಕಟ್ಟಿರ್ತಾರೆ. ಇವ್ರ 5 ಲಕ್ಷ ಕೊಡಕ್ಕೆ ಇವರೇ ದೊಡ್ಡಾಳ? ಇವ್ರು ಕೊಡ್ಬೋದಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್ವಿಸ್ ರಸ್ತೆ ಎಲ್ಲೂ ಇಲ್ವಾ ಇಲ್ಲಿ? ಇಲ್ಲಿ ಇದು ಆಗಿರೋದೇ ಸರ್ವಿಸ್ ರಸ್ತೆ ಇಲ್ಲ ಅಂತ ನೋಡಿ. ಇದೇ ಮುಂದೆ KPS ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ 500 ಮಕ್ಕಳು LKG ಇಂದ PU ವರ್ಗು ಇದಾರೆ. ಒಂದ್ ಅಂಶ ಹಾಕಿದಾರ ನೋಡಿ. ಬಡವ್ರ ಮಕ್ಳು ಓದ್ತಾ ಇರೋದಲ್ವಾ, ಹಂಗಾಗಿ ಅವ್ರಿಗೆ ಚಿಂತೆ ಇಲ್ಲ. ಹಾಗಾಗಿ ದಯವಿಟ್ಟು ನಾವು ಕೇಳೋದೇನಂದ್ರೆ, ಮೊದಲು ಈ ರಸ್ತೆಗೆ ಹಂಸು, ಆಮೇಲೆ ಈ ಸರ್ವಿಸ್ ರಸ್ತೆ ಇಲ್ಲ ಅಂದ್ರೆ ಬೇಕೇ ಬೇಕು ಹಂಸು. ಆನಂತರ ಸತ್ತಂತ ನನ್ನ ಅಣ್ಣ ತಮ್ಮದಿರ ಮಕ್ಕಳಾದಂತ ಅವ್ರಿಗೆ ನಾವು ಹೇಳಕ್ಕಾಗಲ್ಲ. ಅವ್ರಿಗೆ ಈ 5 ಲಕ್ಷ ಪರಿಹಾರ ಬೇಕಾದ್ರೆ ಕೊಡ್ದೋದ್ರು ಪರವಾಗಿಲ್ಲ, ನಾವು ಚಂದ ಎತ್ತೆ 5 ಲಕ್ಷ ಕೊಟ್ಬಿಡ್ತೀವಿ, ನಮ್ ಕೈಲಿ ಹಾಕಲ್ಲ ಅಂತ ಹೇಳಿ. ಇಲ್ಲ 50 ಲಕ್ಷ ಅವ್ರು ಕೊಡಿಸ್ತೀವಿ. ಇಲ್ಲ ಅಂದ್ರೆ ನಾವು ಹಳ್ಳಿ ಜನವೇ ಸೇರ್ಕೊಂಡು ನಾವು ರೈತರ ಮಕ್ಕಳು ದೇಶನೇ ಸಾಕ್ತಾ ಇದೀವಂತೆ. 4 ಮನೆ ಸಾಕಾಗಲ್ವ ನಮ್ಗೆ? ನಿಮ್ಗೆ ಅನ್ನ ಹಾಕಿ ಸಾಕ್ತಾ ಇರೋರು ನಾವು ರೈತರ ಮಕ್ಕಳಿಗೆ ಇವರು ಈ ತರ ಮಾಡಿದ್ರೆ ಇದು ನ್ಯಾಯ? ಅವ್ರನ್ನೇ ಕೇಳಿ. ಅದೇ ಯಾರೇ ಸತ್ರ ಡೆಲ್ಲಿಲಿ ಸತ್ತ ತಕ್ಷಣ ಕೋಟಿ ಪರಿಹಾರ ಕೊಟ್ರಲ್ಲ, ಕೋಟಿ ಕೇಳ್ತಾ ಇದೀವಾ? ಏನ್ ಈ ತರ ಕಾರ್ ತಗೊಂಡ್ ಮೆರಿಯಕ್ ಕೇಳ್ತಾ ಇದೀವಾ? ಅವ್ರ ಅಪ್ಪ ಅಮ್ಮ ಪಾಪ ಊಟಕ್ಕೆ ಮಗ ಆಸರೆ ಆಗಿರ್ತಾನೆ ಅಂತ ಅಂದ್ರು, ಮಗನ ತಿನ್ಕೊಂಡು ಇವ್ರು 5 ಲಕ್ಷ ಭಿಕ್ಷೆ ಎಸಿತವ್ರಲ್ಲ, ಇದು ಸರಿನಾ? ಬಾಕಿ ಇದಕ್ಕೆಲ್ಲ ತೊಟ್ಟಿ ಕೇಳ್ತಾರಲ್ಲ, ಇದಕ್ಕೂ ಕೇಳಿ ಧರಣಿ ಅಂತ. ಸೊ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಪರಿಹಾರ ಹೆಚ್ಚಿನ ಅಮೌಂಟ್ ಅಲ್ಲಿ ಕೊಡಬೇಕು, ಮತ್ತೆ ಸರ್ವಿಸ್ ರಸ್ತೆ ಆಗಬೇಕು, ಹಂಸ ಹಾಕಬೇಕು. ಮುಂದಿನ ದಿನಗಳಲ್ಲಿ ಇಂಥ ಅವಘಡ ಸಂಭವಿಸದಂಗೆ ನೋಡ್ಕೊಳ್ಬೇಕು ಅಂತ ಅವ್ರ ಒತ್ತಾಯ ಆಗಿದೆ. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಹಾಸನ.